ಮೊಬೈಲ್ ಚಾರ್ಜರು 20% ಬಂದರೆ ಸಾಕು, ಚಾರ್ಜಿಂಗ್ ಇಲ್ಲಿ ಅಂತ ನಾವೆಲ್ಲ ಹುಡುಕ್ತಾ ಇರ್ತೀವಿ. ಬಟ್ ಮನಸ್ಸಿನ ಚಾರ್ಜರೇ ಮರ್ತ್ಬಿಟ್ಟಿರ್ತೀವಲ್ಲ. ಮನಸ್ಸಿನ ಒಂದು ಚಾರ್ಜರ್ ಇಲ್ಲಿದೆ. ಯಾವ ಗ್ರಹದಲ್ಲಿದೆ? ಬುಧ ಮತ್ತು ಚಂದ್ರ. ನಮ್ಮ ಮನಸ್ಸು ಚಾರ್ಜಿಂಗ್ ಆದರೆ ನಮ್ಮ ಒಂದು ಬೆಳವಣಿಗೆ ಪ್ರಾರಂಭ ಆಗುತ್ತೆ. ಇಲ್ಲಿ ಮೊಬೈಲ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋರು ಮನಸ್ಸಿನ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು? ನನ್ನ ಪ್ರೀತಿಯ ವೀಕ್ಷಕರೇ, ತಾವು ವಿಶೇಷವಾಗಿ ಏನಪ್ಪ ಮಾಡಬೇಕು ಅಂದರೆ, ನಮ್ಮ ಗ್ರಹಗತಿಯಲ್ಲಿ ಚಂದ್ರ, ನಮ್ಮ ಜನ್ಮ ಜಾತಕದಲ್ಲಿ ಚಂದ್ರ ಮತ್ತು ಬುಧ ಏನಾದರೂ ನೀಚನಾಗಿದ್ರೆ, ಚಂದ್ರ ಏನಾದರೂ ನೆಗೆಟಿವ್ ಆಗಿದ್ರೆ ಮನಸ್ಸು ತುಂಬ ಚಂಚಲವಾಗುತ್ತೆ. ಯು ನೀಡ್ ಎ ಒನ್ ಶೋಲ್ಡರ್ ಅಂತ ನಿಮ್ಗೆ ಅನಿಸುತ್ತೆ. ಭಾವನೆಗಳಿಗೆ ಬೆಲೆನೇ ಸಿಗೋದಿಲ್ಲ. ಅದೇ ರೀತಿ ಬುಧ ಏನಾದರೂ ನೀಚನಾದಾಗ ನಿಮ್ಮ ಡಿಸಿಷನ್ ರಾಂಗ್ ಆಗುತ್ತೆ. ತಾವು ತಗೊಳ್ಳುವಂಥ ಒಂದು ನಿರ್ಧಾರಗಳಲ್ಲಿ ಸಮಸ್ಯೆಗಳ ಸುರಿಮಾಳೆಯಲ್ಲಿ ತಾವು ಸಿಗಾಕೊಳ್ತೀರಿ. ಏನಪ್ಪ ಸರಳ ಪರಿಹಾರ ಅಂದರೆ, ಶಿವನಿಗೆ ಮೊಸರನ್ನ ಮತ್ತು ಹಾಲನ್ನ ಅಭಿಷೇಕದ ರೂಪದಲ್ಲಿ ಮಾಡಿ ಅದನ್ನು ಸೇವನೆಯನ್ನು ಮಾಡುವಂಥದ್ದು, ಬಿಳಿ ವಸ್ತ್ರವನ್ನ ಧಾರಣೆಯನ್ನು ಮಾಡುವಂಥದ್ದು. ಇದು ಚಂದ್ರನಿಗೋಸ್ಕರ. ಬುಧನ ಒಂದು ವಕ್ರದೃಷ್ಟಿಯಾಗಿದ್ದಾಗ ತಾಮ್ರದ ತಟ್ಟೆಯಲ್ಲಿ ಊಟವನ್ನು ಮಾಡೋದು ತುಂಬ ಪ್ರಭಾವ, ತುಂಬಾನೇ ಒಂದು ಸಕ್ಸಸ್ ಕೊಡುತ್ತೆ. ಅದರ ಜೊತೆಗೆ ನಾವು ಲಗ್ನದಿಂದ ಪಂಚಮ ಸ್ಥಾನವನ್ನು ಸಹಿತ ನಾವಿಲ್ಲಿ ನೋಡಬೇಕಾಗುತ್ತೆ. ಈ ಸರಳ ಉಪಾಯವನ್ನು ತಾವು ಮಾಡಿ ತಮ್ಮ ಮನಸ್ಸಿನ ಚಾರ್ಜಿಂಗ್ನ ಆನ್ ಮಾಡಿ. ತಮ್ಮ ಮನಸ್ಸಿನ ಒಂದು ಬ್ಯಾಟ್ರಿನ ತಾವು ಫಸ್ಟ್ ಆನ್ ಮಾಡಿಕೊಡಿ. ಆವಾಗಲೇ ನಿಮಗೆ ಸಿಗೋದು ಧೈರ್ಯ, ಸಾಹಸ, ಲಕ್ಷ್ಮಿ.